ಇನ್ನು ಪ್ರಳಯನ ನಿರ್ಮಾಣ ಕಾರ್ಯ ಹೇಗಾಯಿತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇವತ್ತು ಇಡೀ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ಪ್ರಳಯ ಗಮನ ಸೆಳೆದಿದ್ದು ಅದರ ವಿಶೇಷತೆಯ ಕಾರಣಕ್ಕಾಗಿ. ಆಗಲೇ ನಾವು ಗಮನಿಸಿದ ಹಾಗೆ ಮೇಕ್ ಇನ್ ಇಂಡಿಯಾ, ಸ್ವದೇಶಿ ನಿರ್ಮಿತ ಯುದ್ಧ ಶಸ್ತ್ರಾಸ್ತ್ರಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 5-10 ವರ್ಷಗಳಿಂದ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಬೇರೆ ದೇಶಗಳ ಮೇಲೆ. ನಮ್ಮ ದೇಶ, ಅದರಲ್ಲೂ ನಮ್ಮ ಸೇನಾಪಡೆ ಅವಲಂಬಿತವಾಗುವುದನ್ನು ಕಡಿಮೆಗೊಳಿಸುವ ಸಲುವಾಗಿ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಆ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಬಹುತೇಕ ಯುದ್ಧ ಉಪಕರಣಗಳನ್ನು ನಮ್ಮಲ್ಲೇ ತಯಾರು ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಅದರ ಮತ್ತೊಂದು ಮುಂದುವರೆದ ಭಾಗ ಈ ಪ್ರಳಯ. ಇದರ ವಿಶೇಷತೆ ಏನು ಗಮನಿಸ್ತಾ ಹೋಗೋಣ. ವಾಗಲೇ ಹೇಳಿದಾಗೆ ಇದೊಂದು ಸೂಪರ್ಸಾನಿಕ್ ಮಿಸೈಲ್. ಇದರ ಸ್ಪೀಡ್ ಗಮನಿಸಿ. ಶಬ್ದ, ಯೂಶಲಿ ಹೇಳ್ತೀವಿ ಶಬ್ದ ಬೆಳಕಿಗಿಂತ ಅತಿ ವೇಗದಲ್ಲಿ ಚಲನೆ ಮಾಡುತ್ತೆ ಅಂತ ಹೇಳಿ, ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತೆ ಈ ಮಿಸೈಲ್. ಪ್ರಳಯನ ಸ್ಪೀಡ್ ಪ್ರತಿ ಗಂಟೆಗೆ 1960 ಕಿಲೋಮೀಟರ್ ಆಗಿದೆ. ಒಂದು ಗಂಟೆಯಲ್ಲಿ ಬರೋಬ್ಬರಿ 1960 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಅಲ್ಲಿಗೆ ಪಾಕಿಸ್ತಾನ ಕೇವಲ 20 ನಿಮಿಷದಲ್ಲಿ ಪಾಕಿಸ್ತಾನದ ಟಾರ್ಗೆಟ್ ಅನ್ನು ರೀಚ್ ಆಗುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಮತ್ತೊಂದು ಶತ್ರು ರಾಷ್ಟ್ರ ಚೀನಾ, ಕಾಲ್ ಕೆರೆದುಕೊಂಡು ಭಾರತದ ಜೊತೆಯಲ್ಲಿ ಜಗಳಕ್ಕೆ ಬರ್ತಾ ಇರುವ ಚೀನಾವನ್ನ ಅಥವಾ ಚೀನಾದಲ್ಲಿರುವ ಯಾವುದಾದ್ರೂ ಒಂದು ಟಾರ್ಗೆಟ್ ಅನ್ನ ಸರಿಸುಮಾರು 1 ಗಂಟೆಯ ಅಂತರದಲ್ಲಿ ರೀಚ್ ಆಗುವ ಸಾಮರ್ಥ್ಯವನ್ನ ಕೂಡ ಪ್ರಳಯ ಹೊಂದಿದೆ. ಅಕ್ಯುರಸಿ ಮಿಸೈಲ್ಗಳಲ್ಲಿ ಇದು ಬಹಳ ಮುಖ್ಯ. ಯಾವ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂತಿರುತ್ತೆ, ಅದೇ ಟಾರ್ಗೆಟ್ ಅನ್ನ ರೀಚ್ ಆಗುವ ಅಕ್ಯುರಸಿಯಲ್ಲಿ, ನಿಖರತೆಯಲ್ಲಿ ಈ ಪ್ರಳಯ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಇದೇ ಈ ನಿಖರತೆ ಅನ್ನೋದೇ ಪ್ರಳಯ ಮಿಸೈಲ್ನ ಮತ್ತೊಂದು ಹೈಲೈಟ್. ನೇರವಾಗಿ ನಿರ್ದಿಷ್ಟವಾದ ಟಾರ್ಗೆಟ್ ಅನ್ನ ಉಡೀಸ್ ಮಾಡುವ ಸಾಮರ್ಥ್ಯ ಪ್ರಳಯ ಮಿಸೈಲ್ಗಿದೆ. ಆಕಾಶದಲ್ಲೇ ತನ್ನ ಪಥವನ್ನ ಬದಲಿಸಬಲ್ಲ ಸಾಮರ್ಥ್ಯ ಕೂಡ ಪ್ರಳಯಗಿದೆ. ಇನ್ ಕೇಸ್ ಟಾರ್ಗೆಟ್ ಸ್ವಲ್ಪ ಅದಲು ಬದಲಾಯಿತು ಅಂತಂದ್ರೂ ಕೂಡ ನಿರ್ದಿಷ್ಟವಾಗಿ ಟಾರ್ಗೆಟ್ ಅನ್ನ ತಲುಪಲಿಕ್ಕೆ ಸಹಾಯವಾಗುವಂತೆ ಮಾರ್ಗ ಮಧ್ಯದಲ್ಲಿಯೇ ಮಿಸೈಲ್ ಲಾಂಚ್ ಆದ ನಂತರವೂ ಕೂಡ ಪಥವನ್ನ ಬದಲಾಯಿಸಬಲ್ಲ ಒಂದು ಸಾಮರ್ಥ್ಯ ಈ ಮಿಸೈಲ್ಗೆ ಅಳವಡಿಸಲಾಗಿದೆ. ಭಾರತದ ಪ್ರಳಯ ಶತ್ರುಗಳ ಮಿಸೈಲ್ ಕಣ್ಣಿಗೆ ಸಿಗೋದಿಲ್ಲ. ಇದನ್ನ ಒಂದು ಬಾರಿ ಲಾಂಚ್ ಮಾಡಿದ್ರೆ ಟಾರ್ಗೆಟ್ ಅನ್ನ ರೀಚ್ ಆಗೋ ಸಂದರ್ಭದಲ್ಲಿ ಇದು ಶತ್ರು ರಾಷ್ಟ್ರದ ಮಿಸೈಲ್ಗಳ ಕಣ್ಣಿಗೆ ಸಿಗೋದಿಲ್ಲ. ಇನ್ನು ನಿಮಿಷದಲ್ಲಿ 2 ಮಿಸೈಲ್ ಅನ್ನ ಲಾಂಚ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸ್ಪೀಡ್, ಮಿಸೈಲ್ ಅನ್ನ ಲಾಂಚ್ ಮಾಡುವ ಸ್ಪೀಡ್ನಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಲ್ತಾ ಇದೆ ಪ್ರಳಯ. ಟ್ಯಾಕ್ಟಿಕಲ್ ಮಿಸೈಲ್, ಹೀಗಾಗಿ ಯುದ್ಧ ವ್ಯೂಹಕ್ಕೆ ಇದು ಬಹಳ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಬಹಳ ಸಹಾಯಕವಾಗುತ್ತೆ. ಹಾಗೆ ಭಾರತೀಯ ಸೇನೆಗೆ ವಾಯು ಬಲವನ್ನು ಈ ಒಂದು ಮಿಸೈಲ್ ತುಂಬ್ತಾ ಇದೆ. DRDO ಅಭಿವೃದ್ಧಿಪಡಿಸಿರುವ ಮಿಸೈಲ್ ಇದು. 150ರಿಂದ 500 ಕಿಲೋಮೀಟರ್ ಅಂತರದಲ್ಲಿರುವ ಗುರಿಯನ್ನು ಕೂಡ ಉಡೀಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮಿಸೈಲ್ಗಳನ್ನು ಅಸೆಂಬಲ್ ಮಾಡಿ ಲಾಂಚ್ ಮಾಡೋದು, ಅಂದರೆ ನಿಯೋಜನೆ ಮಾಡಿ ಉಡಾವಣೆ ಮಾಡೋದು ಸಮಯವನ್ನು ಹಿಡಿಯುತ್ತೆ. ಆದರೆ ಕೇವಲ 10 ನಿಮಿಷದಲ್ಲಿ ಅಸೆಂಬಲ್ ಜೊತೆಗೆ ಲಾಂಚ್, ನಿಯೋಜನೆ ಮತ್ತು ಉಡಾವಣೆ ಎರಡನ್ನೂ ಮಾಡಬಲ್ಲಂತಹ ಚಾಕಚಕ್ಯತೆಯ ಮಿಸೈಲ್ ಇದಾಗಿದೆ ಕೇವಲ 10 ನಿಮಿಷದಲ್ಲಿ. ಇಷ್ಟೆಲ್ಲ ಸಾಮರ್ಥ್ಯವನ್ನ, ವಿಶೇಷತೆಯನ್ನ ಹೊಂದಿರುವ ಪ್ರಳಯ ಇವತ್ತು ಕರ್ತವ್ಯ ಪಥದಲ್ಲಿ ಪ್ರದರ್ಶನಕ್ಕೆ ಒಳಪಡಿತು. ಭಾರತೀಯ ಸೇನೆಗೆ ಈ ಒಂದು ಮಿಸೈಲ್ ಮತ್ತಷ್ಟು ಬಲವನ್ನು ತುಂಬುವ ನಿರೀಕ್ಷೆಯೊಂದಿಗೆ ಇವತ್ತು ಜನರ ಮುಂದೆ ಅನಾವರಣವಾಗಿದೆ. ಇನ್ನು ಪ್ರಳಯನ ನಿರ್ಮಾಣ ಕಾರ್ಯ ಹೇಗಾಯಿತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇವತ್ತು ಇಡೀ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯಲ್ಲಿ ಪ್ರಳಯ ಗಮನ ಸೆಳೆದಿದ್ದು ಅದರ ವಿಶೇಷತೆಯ ಕಾರಣಕ್ಕಾಗಿ. ಆಗಲೇ ನಾವು ಗಮನಿಸಿದ ಹಾಗೆ ಮೇಕ್ ಇನ್ ಇಂಡಿಯಾ, ಸ್ವದೇಶಿ ನಿರ್ಮಿತ ಯುದ್ಧ ಶಸ್ತ್ರಾಸ್ತ್ರಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 5-10 ವರ್ಷಗಳಿಂದ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಬೇರೆ ದೇಶಗಳ ಮೇಲೆ. ನಮ್ಮ ದೇಶ, ಅದರಲ್ಲೂ ನಮ್ಮ ಸೇನಾಪಡೆ ಅವಲಂಬಿತವಾಗುವುದನ್ನು ಕಡಿಮೆಗೊಳಿಸುವ ಸಲುವಾಗಿ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಆ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಬಹುತೇಕ ಯುದ್ಧ ಉಪಕರಣಗಳನ್ನು ನಮ್ಮಲ್ಲೇ ತಯಾರು ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಅದರ ಮತ್ತೊಂದು ಮುಂದುವರೆದ ಭಾಗ ಈ ಪ್ರಳಯ. ಇದರ ವಿಶೇಷತೆ ಏನು ಗಮನಿಸ್ತಾ ಹೋಗೋಣ. ವಾಗಲೇ ಹೇಳಿದಾಗೆ ಇದೊಂದು ಸೂಪರ್ಸಾನಿಕ್ ಮಿಸೈಲ್. ಇದರ ಸ್ಪೀಡ್ ಗಮನಿಸಿ. ಶಬ್ದ,
ಯೂಶಲಿ ಹೇಳ್ತೀವಿ ಶಬ್ದ ಬೆಳಕಿಗಿಂತ ಅತಿ ವೇಗದಲ್ಲಿ ಚಲನೆ ಮಾಡುತ್ತೆ ಅಂತ ಹೇಳಿ. ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತೆ ಈ ಮಿಸೈಲ್. ಪ್ರಳಯನ ಸ್ಪೀಡ್ ಪ್ರತಿ ಗಂಟೆಗೆ 1960 ಕಿಲೋಮೀಟರ್ ಆಗಿದೆ. ಒಂದು ಗಂಟೆಯಲ್ಲಿ ಬರೋಬ್ಬರಿ 1960 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಅಲ್ಲಿಗೆ ಪಾಕಿಸ್ತಾನ ಕೇವಲ 20 ನಿಮಿಷದಲ್ಲಿ ಪಾಕಿಸ್ತಾನದ ಟಾರ್ಗೆಟ್ ಅನ್ನು ರೀಚ್ ಆಗುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಮತ್ತೊಂದು ಶತ್ರು ರಾಷ್ಟ್ರ ಚೀನಾ ಕಾಲ್ ಕೆರೆದುಕೊಂಡು ಭಾರತದ ಜೊತೆಯಲ್ಲಿ ಜಗಳಕ್ಕೆ ಬರ್ತಾ ಇರುವ ಚೀನಾವನ್ನ ಅಥವಾ ಚೀನಾದಲ್ಲಿರುವ ಯಾವುದಾದ್ರೂ ಒಂದು ಟಾರ್ಗೆಟ್ ಅನ್ನ ಸರಿಸುಮಾರು 1 ಗಂಟೆಯ ಅಂತರದಲ್ಲಿ ರೀಚ್ ಆಗುವ ಸಾಮರ್ಥ್ಯವನ್ನ ಕೂಡ ಪ್ರಳಯ್ ಹೊಂದಿದೆ. ಅಕ್ಯುರಸಿ ಮಿಸೈಲ್ಗಳಲ್ಲಿ ಇದು ಬಹಳ ಮುಖ್ಯ. ಯಾವ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂತಿರುತ್ತೆ ಅದೇ ಟಾರ್ಗೆಟ್ ಅನ್ನ ರೀಚ್ ಆಗುವ ಅಕ್ಯುರಸಿಯಲ್ಲಿ, ನಿಖರತೆಯಲ್ಲಿ ಈ ಪ್ರಳಯ್ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಇದೇ ಈ ನಿಖರತೆ ಅನ್ನೋದೇ ಪ್ರಳಯ್ ಮಿಸೈಲ್ನ ಮತ್ತೊಂದು ಹೈಲೈಟ್. ನೇರವಾಗಿ ನಿರ್ದಿಷ್ಟವಾದ ಟಾರ್ಗೆಟ್ ಅನ್ನ ಉಡೀಸ್ ಮಾಡುವ ಸಾಮರ್ಥ್ಯ ಪ್ರಳಯ್ ಮಿಸೈಲ್ಗಿದೆ. ಆಕಾಶದಲ್ಲೇ ತನ್ನ ಪಥವನ್ನ ಬದಲಿಸಬಲ್ಲ ಸಾಮರ್ಥ್ಯ ಕೂಡ ಪ್ರಳಯ್ಗಿದೆ. ಇನ್ ಕೇಸ್ ಟಾರ್ಗೆಟ್ ಸ್ವಲ್ಪ ಅದಲು ಬದಲಾಯಿತು ಅಂತಂದ್ರೂ ಕೂಡ ನಿರ್ದಿಷ್ಟವಾಗಿ ಟಾರ್ಗೆಟ್ ಅನ್ನ ತಲುಪಲಿಕ್ಕೆ ಸಹಾಯವಾಗುವಂತೆ ಮಾರ್ಗ ಮಧ್ಯದಲ್ಲಿಯೇ ಮಿಸೈಲ್ ಲಾಂಚ್ ಆದ ನಂತರವೂ ಕೂಡ ಪಥವನ್ನ ಬದಲಾಯಿಸಬಲ್ಲ ಒಂದು ಸಾಮರ್ಥ್ಯ ಈ ಮಿಸೈಲ್ಗೆ ಅಳವಡಿಸಲಾಗಿದೆ. ಭಾರತದ ಪ್ರಳಯ್ ಶತ್ರುಗಳ ಮಿಸೈಲ್ ಕಣ್ಣಿಗೆ ಸಿಗೋದಿಲ್ಲ. ಇದನ್ನ ಒಂದು ಬಾರಿ ಲಾಂಚ್ ಮಾಡಿದ್ರೆ ಟಾರ್ಗೆಟ್ ಅನ್ನ ರೀಚ್ ಆಗೋ ಸಂದರ್ಭದಲ್ಲಿ ಇದು ಶತ್ರು ರಾಷ್ಟ್ರದ ಮಿಸೈಲ್ಗಳ ಕಣ್ಣಿಗೆ ಸಿಗೋದಿಲ್ಲ. ಇನ್ನು ನಿಮಿಷದಲ್ಲಿ 2 ಮಿಸೈಲ್ ಅನ್ನ ಲಾಂಚ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸ್ಪೀಡ್, ಮಿಸೈಲ್ ಅನ್ನ ಲಾಂಚ್ ಮಾಡುವ ಸ್ಪೀಡ್ನಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಲ್ತಾ ಇದೆ ಪ್ರಳಯ್. ಟ್ಯಾಕ್ಟಿಕಲ್ ಮಿಸೈಲ್, ಹೀಗಾಗಿ ಯುದ್ಧ ವ್ಯೂಹಕ್ಕೆ ಇದು ಬಹಳ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಬಹಳ ಸಹಾಯಕವಾಗುತ್ತೆ. ಹಾಗೆ ಭಾರತೀಯ ಸೇನೆಗೆ ವಾಯು ಬಲವನ್ನ ಈ ಒಂದು ಮಿಸೈಲ್ ತುಂಬ್ತಾ ಇದೆ. DRDO ಅಭಿವೃದ್ಧಿಪಡಿಸಿರುವ ಮಿಸೈಲ್ ಇದು. 150ರಿಂದ 500 ಕಿಲೋಮೀಟರ್ ಅಂತರದಲ್ಲಿರುವ ಗುರಿಯನ್ನ ಕೂಡ ಉಡೀಸ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಮಿಸೈಲ್ಗಳನ್ನು ಅಸೆಂಬಲ್ ಮಾಡಿ ಲಾಂಚ್ ಮಾಡೋದು, ಅಂದರೆ ನಿಯೋಜನೆ ಮಾಡಿ ಉಡಾವಣೆ ಮಾಡೋದು ಸಮಯವನ್ನು ಹಿಡಿಯುತ್ತೆ. ಆದರೆ ಕೇವಲ 10 ನಿಮಿಷದಲ್ಲಿ ಅಸೆಂಬಲ್ ಜೊತೆಗೆ ಲಾಂಚ್, ನಿಯೋಜನೆ ಮತ್ತು ಉಡಾವಣೆ ಎರಡನ್ನೂ ಮಾಡಬಲ್ಲಂತಹ ಚಾಕಚಕ್ಯತೆಯ ಮಿಸೈಲ್ ಇದಾಗಿದೆ ಕೇವಲ 10 ನಿಮಿಷದಲ್ಲಿ. ಇಷ್ಟೆಲ್ಲ ಸಾಮರ್ಥ್ಯವನ್ನ, ವಿಶೇಷತೆಯನ್ನ ಹೊಂದಿರುವ ಪ್ರಳಯ್ ಇವತ್ತು ಕರ್ತವ್ಯ ಪಥದಲ್ಲಿ ಪ್ರದರ್ಶನಕ್ಕೆ ಒಳಪಡ್ತು. ಭಾರತೀಯ ಸೇನೆಗೆ ಈ ಒಂದು ಮಿಸೈಲ್ ಮತ್ತಷ್ಟು ಬಲವನ್ನು ತುಂಬುವ ನಿರೀಕ್ಷೆಯೊಂದಿಗೆ ಇವತ್ತು ಜನರ ಮುಂದೆ ಅನಾವರಣವಾಗಿದೆ. ಇನ್ನು ಇವತ್ತಿನ